Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. x ಇಂಟು y ಇಂಟು z ಇಸ್ ಈಕ್ವಲ್ ಟು x ಇಂಟು y ಪ್ಲಸ್ x ಇಂಟು z. ಇದರಲ್ಲಿ x ಇಸ್ ಈಕ್ವಲ್ ಟು -1/2, y ಇಸ್ ಈಕ್ವಲ್ ಟು 2/3 ಮತ್ತು z ಇಸ್ ಈಕ್ವಲ್ ಟು 3/4. ಆದೇಶಿಸಿ ಭಾಗಲಬ್ಧ ಸಂಖ್ಯೆಗಳ ಗುಣವನ್ನ ಪರೀಕ್ಷಿಸಿ ಹಾಗೂ ಬಳಸಿರುವ ಗುಣಲಕ್ಷಣವನ್ನ ಹೆಸರಿಸಿ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನ ಆದೇಶಿಸಿದ್ರೆ ಸೊ ಏನಾಗುತ್ತೆ, ಇದು -1/2 ಇಂಟು y 2/3 ಪ್ಲಸ್ 3/4 is equal to -1/2 into 2/3 plus -1/2 into 3/4. ಸೊ ಇಲ್ಲಿ ಮೊದಲನೇದಾಗಿ ನಾವು ಈ ಬ್ರಾಕೆಟ್ ನಲ್ಲಿ ಇರುವಂತದನ್ನ ಕೂಡೋಣ. ಸೊ -1/2 ಇಂಟು, ಸೊ ಇಲ್ಲಿ ಛೇದಗಳು ಬೇರೆ ಬೇರೆ ಆಗಿದೆ. ಸೊ ಇಲ್ಲಿ 3 ಮತ್ತು 4ರ ಲ ಸಹ 12. ಸೊ ಅಂಶದಲ್ಲಿ 3 4, ಸೊ 4ಅನ್ನ ಅಂಶಕ್ಕೆ ಗುಣಿಸಿದಾಗ 8 ಪ್ಲಸ್ 4 3 12, 3ಅನ್ನ ಅಂಶಕ್ಕೆ ಗುಣಿಸಿದಾಗ 9 ಇಸ್ ಈಕ್ವಲ್ ಟು, ಸೊ ಇಲ್ಲಿ ಅಂಶದೊಂದಿಗೆ ಗುಣಿಸಿ ಛೇದದೊಂದಿಗೆ ಗುಣಿಸಿದಾಗ 2 1 2 ಪ್ಲಸ್ ಮೈನಸ್ ಮೈನಸ್ ಭಾಗಿಲೆ 3 2 6 ಪ್ಲಸ್ ಪ್ಲಸ್ ಮೈನಸ್ ಮೈನಸ್, ಸೊ ಇದು ಮೈನಸ್ ಆಗ್ಬಿಡತ್ತೆ. -3/8, ಸೊ -1/2 ಇಂಟು 8 ಪ್ಲಸ್ 9 17/12 ಬರೋಬ್ಬರಿ 6 ಮತ್ತು 8. ಸೊ 6 ಮತ್ತು 8ರ ಲಸ ಎಷ್ಟು ಬರುತ್ತೆ, 24. ಓಕೆ, ಸೊ ಅಂಶದಲ್ಲಿ 6 8, ಸೊ ಇಲ್ಲಿ 6 4 24, ಸೊ 4 2, ಸೊ 4ಅನ್ನ ಅಂಶಕ್ಕೆ ಗುಣಿಸಿದಾಗ -8 ಮೈನಸ್ 8 3 24, 3ಅನ್ನ ಅಂಶಕ್ಕೆ ಗುಣಿಸಿದಾಗ 3 3 9. ಓಕೆ, ಸೊ ಇಲ್ಲಿ ಲೆಫ್ಟ್ ಸೈಡ್, ಸೊ ಅಂಶದೊಂದಿಗೆ ಗುಣಿಸಿದಾಗ ಸೊ ಪ್ಲಸ್ ಮೈನಸ್ ಮೈನಸ್ 17 1 17 ಭಾಗಿಲೆ 12 2 24 ಇಸ್ ಈಕ್ವಲ್ ಟು, ಸೊ -8 -9 -17 ಭಾಗಿಲೆ 24. ಓಕೆ, ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಲೆಫ್ಟ್ ಹ್ಯಾಂಡ್ ಸೈಡ್ is equal to ರೈಟ್ ಹ್ಯಾಂಡ್ ಸೈಡ್ ಆಗಿದೆ. ಓಕೆ, ಸೊ ಇಲ್ಲಿ ಏನಾಯ್ತು, ಇದು ಏನ್ ಹೇಳತ್ತೆ ಹೇಳಿ, ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮವಾಗಿದೆ. ಸೊ a ಇಂಟು b ಪ್ಲಸ್ ಸಿ ಇಸ್ ಈಕ್ವಲ್ ಟು a ಇಂಟು b ಪ್ಲಸ್ a ಇಂಟು ಸಿ. ಸೊ ಇದು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ. Okay. Thank you.